ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ನಾನು ನನ್ನ ಸ್ಟೈಲಲ್ಲಿ ಮಾಡೋವಂಥ ಕೇಕ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ಏನಿಲ್ಲ ಅಂತ ಒಂದು ಹೆಲ್ದಿ ಆಗಿರೋವಂಥ ಕೇಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಅವರಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಕೇಕ್ಸ್ಗೆ ನಾವು ಇದನ್ನು ಕೊಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಜೊತೆಗೆ ಹೆಲ್ದಿ ಆಗಿರುತ್ತೆ. ಸೊ ಅಷ್ಟೇ ತಾನೇ ಬೇಕಾಗಿರೋದು ಎಲ್ಲ ಅಮ್ಮಂದಿರಿಗೂ ಕೂಡ, ಎಲ್ಲ ಹೆಣ್ಮಕ್ಳಿಗೂ ಅದೇ ಬೇಕಾಗಿರೋದು. ಸೊ ಹೆಲ್ದಿ ಆಗಿರಬೇಕು, ಇಷ್ಟಪಟ್ಟು ಮಕ್ಕಳು ತಿನ್ನಬೇಕು. ಸೊ ಅಂಥದ್ದೊಂದು ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಮೇಕ್. ಸೊ ಮೊದಲಿಗೆ ನಾನು ತೊಗೊತಾ ಇರೋಂಥದ್ದು ಹಾಲು ಜೊತೆಗೆ ನಾನು ಬಿಸಿ ಹಾಲಿಗೆ ಖರ್ಜೂರನ ನೆನೆಸಿಟ್ಟಿದ್ದೀನಿ. ಓಕೆ, ಸೊ ಸುಮಾರು ಹೊತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ಅಷ್ಟು ಸಾಕಾಗುತ್ತೆ. ಸೊ ಅಷ್ಟು ಹೊತ್ತು ನಾನು ಖರ್ಜೂರನ ಹಾಲಿನಲ್ಲಿ ನೆನೆಸಿಟ್ಟಿದ್ದೀನಿ. ಅದನ್ನು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇದು ಗ್ರೈಂಡ್ ಆಗಿರೋವಂಥ ಒಂದು ಖರ್ಜೂರ ಮತ್ತು ಹಾಲಿನ ಜೊತೆಗೆ ನೆಕ್ಸ್ಟ್ ನಾನು ಒಂದು ಆ್ಯಪಲ್ಲು ಮತ್ತು ಒಂದು ಬನಾನಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಪೂರ್ತಿ ಆ್ಯಪಲ್ನ ನಾನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಬನಾನಾ, ಒಂದು ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ವ, ಸೊ ಆದಷ್ಟು ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ನಮಗೆ ಗ್ರೈಂಡ್ ಆಗುತ್ತೆ. ಸೊ ನಾನು ನಾರ್ಮಲಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗ್ರೈಂಡ್ ಆಗಿರೋ ಅಂಥದ್ದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಕೇಕ್ ಲಾವಾ ಕೇಕ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗುತ್ತೆ. ನಾವು ಹೇಗೆ ಬೇಕ್ರಿನಲ್ಲಿ ನಮಗೆ ಸಿಗುತ್ತೆ ಲಾವಾ ಕೇಕ್, ಅದೇ ರೀತಿ ನಮಗೆ ಕೇಕ್ ರೆಡಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನಷ್ಟು ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಏನಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಿಲ್ಕ್ ಮೇಡನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಬರ್ತೀನಿ. ಸೊ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಓಕೆ, ಸೊ ಗೋಧಿ ಹಿಟ್ಟಲ್ಲಿ ನಾನಿವತ್ತು ಕೇಕ್ನ ಮಾಡ್ತಾಯಿದ್ದೀನಿ. ಸೊ ಅರ್ಧ ಕಪ್ ಆಗಷ್ಟು ನಾನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಕೊಡಬೇಕಾಗತ್ತೆ. 2 ಸ್ಪೂನ್ಸ್ ಆಗೋಷ್ಟು ಕೋಕೋ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಬೇಕಿಂಗ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಯಾವುದೇ ರೀತಿ ಆಯಿಲ್ನ ಬಳಸ್ತಾ ಇಲ್ಲ. ಆಯಿಲ್ ಬದಲು ಜಸ್ಟ್ 1 ಸ್ಪೂನ್ ಆಗೋವಂಥ ತುಪ್ಪನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟೇ, ಬೇರೆ ಯಾವುದೇ ರೀತಿ ಆಯಿಲ್ನ ನಾನು ಬಳಸ್ತಾ ಇಲ್ಲ. ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಬೇರೆ ಒಂದು ಬೌಲಿಗೆ ಸ್ವಲ್ಪ ತುಪ್ಪನ ಸವರಿ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿದ್ರೆ ಆಯಿತು. ನಮಗೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಕೇಕ್ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಥರ ಮಾಡಬೇಕಾಗತ್ತೆ. ಸೊ ಕೇಕ್ ಮಾಡುವಾಗ ಜನರಲಿ ಹೇಗೆ ನಾವು ಯೂಸ್ ಮಾಡ್ತೀವಿ ಅದೇ ಥರನೇ ನಾವು ಯೂಸ್ ಮಾಡಬೇಕು. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಸಣ್ಣದಾಗಿ ನಟ್ಸ್ನೆಲ್ಲನೂ ಸ್ವಲ್ಪ ಸಣ್ಣದಾಗೆ ಮಾಡಿ ಅದನ್ನು ನಾನು ಮಿಕ್ಸ್ ಮಾಡಬೇಕಾದಾಗಲೂ ಕೂಡ ಹಾಕ್ಕೊಂಡಿದ್ದೆ. ಸೊ ಮೇಲೂ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ನೆಕ್ಸ್ಟ್ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಹಬೆನಲ್ಲಿ ನಾವು ಕೇಕ್ ಮಾಡೋದ್ರಿಂದ ಇದರಲ್ಲಿ ನಾವು 30 to 40 ಮಿನಿಟ್ಸ್ ನಾವು ಬೇಕ್ ಮಾಡಬೇಕಾಗುತ್ತೆ. ಸೊ ಅಷ್ಟೊತ್ತು ನಾವು ಬಿಟ್ಟರೆ ಸಾಕು, ನೋಡಿ ಕೇಕ್ ಈ ಥರ ರೆಡಿ ಆಗುತ್ತೆ. ಆ್ಯಕ್ಚುಲಿ ಇದು ನಮಗೆ ಜಾಸ್ತಿ ಒಂದು ಪೋರ್ಷನಲ್ಲಿ ನಮಗೆ ಸಿಗೋದಿಲ್ಲ. ಯಾಕಂದರೆ ಇದು ನಾನು ಮಾಡಿರೋದು ಜಸ್ಟ್ ಒಂದು ಆ್ಯಪಲ್ ಮತ್ತು ಬನಾನಾನ ಯೂಸ್ ಮಾಡಿಕೊಂಡು ನಾನು ಮಾಡಿರೋದ್ರಿಂದ ಇದು ಲಾವಾ ಕೇಕ್ ಕನ್ಸಿಸ್ಟೆನ್ಸಿಲಿ ನಮಗೆ ಸಿಗುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಕೇಕ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿದೆ ಅಂತ ಹೇಳಿ.
ನಾನಿಲ್ಲಿ ಹೇಗಾಗಿದೆ ಅಂತ ಹೇಳಿ ಒಂದು ಪೀಸ್ ತೊಗೊಂಡು ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಸೀರಿಯಸ್ಲಿ ಗೈಸ್, ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಆಗಿದೆ. ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಮತ್ತು ಯಾವುದೇ ರೀತಿ ಹೊರಗಡೆ ಪದಾರ್ಥಗಳನ್ನ ನಾನು ಯೂಸೇ ಮಾಡಿಲ್ಲ. ಜಸ್ಟ್ ಒಂದು ಆ್ಯಪಲ್ ಮತ್ತು ಬನಾನಾನ ಯೂಸ್ ಮಾಡಿದ್ದೀನಿ. ಜೊತೆಗೆ ಕೋಕೋ ಪೌಡರ್ ಒಂದಿದ್ರೆ ಸಾಕು. ಮತ್ತು ಯಾವುದೇ ರೀತಿ ಸ್ವೀಟ್ನೆಸ್ಗೂ ಕೂಡ ನಾನು ಹೊರಗಡೆದೇನು ಹಾಕಿಲ್ಲ. ಮಿಲ್ಕ್ ಮೇಡ್ನ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ತುಂಬಾ ಹೆಲ್ದಿ ವರ್ಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೂ ಇದೆ ಟೇಸ್ಟು. ಜೊತೆಗೆ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಕೊಡ್ಬೋದು. ಅವ್ರು ಏನಾದರೂ ಸ್ವೀಟ್ಸ್ ಕೇಳಿದಾಗ ನಾವು ಈ ಥರ ಮಾಡಿಕೊಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಹೆಲ್ದಿ ವರ್ಷನ್ ಆಗಿರುತ್ತೆ. ಯಾಕಂದರೆ ನಾವು ಯೂಸ್ ಮಾಡಿರೋದು ಗೋಧಿ ಹಿಟ್ಟಾದ್ರಿಂದ ಸೊ ಯಾವುದೇ ರೀತಿ ತೊಂದರೆ ಕೂಡ ಇಲ್ಲ. ಈ ಥರದ್ದು ಒಂದು ಕೇಕ್ನ ನೀವು ಮನೇಲಿ ಮಾಡಿದ್ರೆ ತುಂಬಾ ಖುಷಿ ಆಗ್ತಾರೆ. ಇದು ಬಂದು ನೆಕ್ಸ್ಟ್ ಡೇ. ಸೊ ಅಮಾವಾಸ್ಯೆ ಇತ್ತು ಅಂತ ಹೇಳಿ ನಾನು ಕೂಡ ರಂಗೋಲಿ ಎಲ್ಲ ಹಾಕಿ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ನೆಕ್ಸ್ಟ್ ನಾವು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹೇಳಬೇಕಂತಂದರೆ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ 13 ಅಮಾವಾಸ್ಯೆಗಳು ಬರುತ್ತೆ. ಅದರಲ್ಲಿ ಮಾಘ ಮಾಸ ಬರುವಂಥ ಒಂದು ಅಮಾವಾಸ್ಯೆಯನ್ನು ನಾವು ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಇದನ್ನು ಬಹಳ ಬಹಳ ಶುಭ ಅಂತ ಕರೀತಾರೆ. ಮತ್ತು ವಿಶೇಷವಾಗಿ ನಮ್ದು ಏನೇ ಒಂದು ಸಂಕಲ್ಪಗಳಿದ್ರೂ ಕೂಡ ನಾವು ಮಾಡಿಕೊಂಡ್ರೆ ತುಂಬಾ ನಮಗೆ ಅದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ನಾನಿಲ್ಲಿ ಬಾಳೆಹಣ್ಣಿನ ರಸಾಯನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ನೈವೇದ್ಯಕ್ಕೋಸ್ಕರ. ಸೊ ಏನಿಲ್ಲ, ಸ್ವಲ್ಪ ಕಾಯಿ ತುರಿ, ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬಾಳೆಹಣ್ಣು ಇಷ್ಟು ಕೂಡ ಹಾಕಿ ನಾವು ರಸಾಯನನ ಮಾಡ್ಕೋಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನಾವು ಆರಾಮಾಗೆ ಕ್ವಿಕ್ಕಾಗೆ ಮಾಡ್ಕೋಬೋದು. ನಾವು ಧೂಪಗಳನ್ನೆಲ್ಲ ಹತ್ತಿಸಬೇಕಾದ್ರೆ ಕರ್ಪೂರ ಜೊತೆ ಒಂದೆರಡು ಲವಂಗ ಮತ್ತು ಒಂದೆರಡು ಬೇ ಲೀಫ್ ಅಂತ ಏನು ಹೇಳ್ತಾರೆ ನೋಡಿ, ಅದನ್ನು ನಾವು ಯೂಸ್ ಮಾಡೋದ್ರಿಂದ ಸೊ ನಮಗೆ ನೆಗೆಟಿವಿಟಿ ಏನಾದರೂ ಇದ್ದರೆ ಮನೆಯಲ್ಲಿ ಅದು ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಪ್ರಸಾದ ಎಲ್ಲ ತೊಗೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದೆ. ಸೊ ನೋಡಿ ನಮ್ಮ ಆಂಟಿ ಹೇಗೆ ನೋಡ್ತಾ ಇದ್ದಾನೆ ಪಾಪ ಅವನಿಗೆ. ಸೊ ನಾನು ದೇವಸ್ಥಾನಕ್ಕೆ ಹೋಗೋ ಟೈಮ್ನಲ್ಲಿ ಅವನಿಗೆ ಒಟ್ಟು ಎಲ್ಲೋ ಆಚೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಸುಮ್ಮನೆ ನೋಡ್ತಾ ಇದ್ದ. ಸೊ ಹಾಗಾಗಿ ಅವನಿಗೂ ಕೂಡ ಒಂದೆರಡು ಪೀಸ್ ಬ್ರೆಡ್ ಹಾಕಿದೆ, ಪಾಪ ತಿನ್ಕೊಂಡಿದ್ದ. ಸೊ ನಾನು ಬರೋ ಅಷ್ಟೊತ್ತಿಗೆ ಅವನಿಗೆ ಒಂದು ಸ್ವಲ್ಪ ತಿಂಡಿ ಆಗಿರಲಿ ಅಂತ ಹೇಳಿ ಕೊಟ್ಟಿದ್ದೆ. ಸೊ ನಾನಿವಾಗ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಈ ಟೆಂಪಲಿಗೆ ಹೋಗಿ, ತುಂಬ ವರ್ಷಗಳೇ ಆಗೋಗಿತ್ತು. ಈ ಒಂದು ಟೆಂಪಲಿಗೆ ಬಂದು ಇದು ಆಂಜನೇಯ ಸ್ವಾಮಿ ಟೆಂಪಲ್ ಆಗಿದೆ. ಸೊ ಇಲ್ಲಿಗೆ ಬಂದು ನಾನು ತುಂಬಾ ವರ್ಷಗಳೇ ಆಗೋಗಿತ್ತು. ಸೊ ಏನೋ ಒಂಥರ ಖುಷಿ ಆಯಿತು ಆ್ಯಕ್ಚುಲಿ ಹೋಗಿದ್ದು. ತುಂಬಾ ಸಮಾಧಾನ ಆಯಿತು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಹಾಗೆ ಯಾರೇ ಆಗಿರಲಿ ತುಂಬಾ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.